ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಸೊ ಸೈಜರ್ ಸ್ಪ್ರೇ ತೊಗೊತಿದ್ದೆ. ಸೊ ಸೈಜರ್ ಯಾವ ಕಂಪ್ನಿದು, ಸೊ ಎಷ್ಟು ಡೋಸ್ ತೊಗೋಬೇಕು ಅಂತಂದ್ಬಿಟ್ಟು. ನೆಕ್ಸ್ಟು ಬಂದುಬಿಟ್ಟು ಫಂಗಲ್ ಇನ್ಫೆಕ್ಷನ್ಸು ಮತ್ತು ಊಜಿಗೆ ಮೇಯ್ನಾಗಿ ಫ್ರೂಟ್ ಫ್ಲೈಸು. ಸೊ ಫ್ರೂಟ್ ಮಾತಿಗೆ ಏನು ಸ್ಪ್ರೇ ತೊಗೊಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಸೊ ಎಷ್ಟೋ ಜನ ಹೊಸಬ್ರು ಚಾನಲ್ನ ವೀಡಿಯೋಸ್ ನೋಡ್ತಿದ್ದೀರಾ. ಸೊ ಅದು ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡ್ಕೊಳ್ಳಿ ಆದಷ್ಟು. ಮತ್ತು ಮೇಯ್ನಾಗಿ ಸೊ ಮೆಂಬರ್ಶಿಪ್ಸು ಓಪನ್ ಆಗಿದೆ ಚಾನಲ್ದು. ಸೊ ಮೆಂಬರ್ಶಿಪ್ ಬಂದುಬಿಟ್ಟು ಫ್ಲವರಿಂಗ್ ಮತ್ತು ಗ್ರೀನ್ ಸ್ಟೇಜ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಸೊ ರೆಡಿ ಟು ಹಾರ್ವೆಸ್ಟ್ ಅಂತ ಅಂದ್ಬಿಟ್ಟು ಇದೆ ಸೊ ಮೆಂಬರ್ಶಿಪ್ಪು. ಸೊ ರೆಡಿ ಟು ಹಾರ್ವೆಸ್ಟ್ ಮೆಂಬರ್ಶಿಪ್ ತೊಗೊಂಡ್ರೆ ಸೊ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರು. ಸೊ ವಾಟ್ಸಪ್ಪಲ್ಲಿ ನೀವು ಏನೇ ಡೌಟ್ಸ್ ಇದ್ದು ಏನೇ ಕೇಳಿದ್ರು, ಸೊ ನಮ್ಮ ತೋಟ ಈ ಥರ ಇದೆ, ಒಂದು ಫೋಟೋ ಕಳಿಸಿ, ಸೊ ವೆದರ್ ಈ ಥರ ಇದೆ, ಸೊ ಏನು ಸ್ಪ್ರೇ ತೊಗೊಬೇಕು ಅಂತ ಕೇಳಿದೆ. ಸೊ ಒಂದು ಸ್ಪ್ರೇ ನಾನು ಯಾವುದು ಪರ್ಫೆಕ್ಟಾಗಿ ಏನು ತೊಗೊಬೇಕು ಅಂತಂದ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಸೊ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅವರಿಗೆ, ಸೊ ಕಾಲ್ ಮಾಡಿ ಸಹ ಮಾತಾಡ್ಬೋದು. ಸೊ ಆ ಥರ ಮೆಂಬರ್ಶಿಪ್ ಇರುತ್ತೆ. ಸೊ ಆ ಮೆಂಬರ್ಶಿಪ್ ಅಡ್ವಾಂಟೇಜ್ ಅದು. ಸೊ ಅಕಸ್ಮಾತ್ ಯಾರಾದರೂ ಇದ್ದರೆ ಒಂದು ಮೆಂಬರ್ಶಿಪ್ ತೊಗೊಂಡು ಒಂದು ಸ್ಕ್ರೀನ್ ಶಾಟ್ ಕಳಿಸಿ, ಸೊ ಈ ಥರ ಮೆಂಬರ್ಶಿಪ್ ತೊಗೊಂಡಿದ್ದೀವಿ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಡ್ತೀನಿ. ಮತ್ತು ಮೇಯ್ನಾಗಿ ಇವತ್ತೇನು ಅಂತಂದರೆ, ನನಗೆ ಫ್ರೂಟ್ ಸೈಜಸ್ಸು ಸೊ ಈ ಸರಿ 10-20 ಹಾಕಿಲ್ಲ, ಮತ್ತು ಯಾವುದು ಇಂಡಿ ಸಹ ಹಾಕಿಲ್ಲ, ಯಾವುದು ಪಾಲಿಸಲ್ಫೇಟ್ ಸಹ ಹಾಕಿಲ್ಲ. ಸೊ ಯಾವುದು ಹಾಕ್ದೇ ಸ್ವಲ್ಪ ಇರೋದ್ರಲ್ಲಿ ಈ ಸರಿ ಸೈಜಸ್ ಯಾಕೆ ಹೆಂಗೆ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಆಲ್ಮೋಸ್ಟು ಫಸ್ಟ್ ಸೆಟ್ಟಿಂಗೆಲ್ಲ 300+ ಇದೆ. ಸೊ ಕಾಣಿಸಿದ್ಯಾ ನನ್ನ ಕೈಗೆ ಎಷ್ಟು ಕಾಣಿಸ್ತಿದೆ? ನನ್ನ ಕೈಗಿಂತ ಕಾಯೇ ದೊಡ್ಡದಾಗಿದೆ. ಸೊ ಆಲ್ಮೋಸ್ಟು ಫಸ್ಟ್ ಸೆಟ್ಟಿಂಗೆಲ್ಲ 300+ ಇದೆ. ಸೊ 300+, 400-450ವರೆಗೂ ಬರುತ್ತೆ ಫಸ್ಟ್ ಸೆಟ್ಟಿಂಗು. ಸೊ ಅದಾದಮೇಲೆ ಸೆಕೆಂಡ್ ಸೆಟ್ಟಿಂಗ್ ಬಂದುಬಿಟ್ಟು 250+ ಆಲ್ಮೋಸ್ಟು ಸೊ ಸಿಗುತ್ತೆ. ಮತ್ತು ಥರ್ಡ್ ಸೆಟ್ಟಿಂಗ್ ಕಡಿಮೆನೇ ಇರೋದು. ಥರ್ಡ್ ಸೆಟ್ಟಿಂಗು ಸಹ ಅಷ್ಟೇ. ಸೊ 100+ ಸಿಗುತ್ತೆ. ಸೊ 100+ ಅಂತೀನಿ, 150+ ಸಿಗುತ್ತೆ. ಸೊ ನೋಡಿ ಯಾವ ಥರ ಇದೆ ಕಾಯಿಗಳು. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ನನ್ನ ಕಾಯಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಆಲ್ಮೋಸ್ಟ್ ಇದೆಲ್ಲ 500 ರೀಚ್ ಆಗುತ್ತೆ. ಸೊ ನೋಡಿ ಇಲ್ಲಿ ನಾನು ಹೇಳಿದೆ ಊಜಿ ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು. ನೋಡಿ ಊಜಿ ಇಲ್ಲಿ ಹೊಡೆದಿದೆ. ಸೊ ಅದಕ್ಕೂ ಸ್ಪ್ರೇಯಿಂಗ್ಸು 3 days ಒನ್ಸ್ ತೊಗೊತಾ ಇದ್ದೀನಿ. ಸೊ ಮತ್ತು ಈಗ 3 days ಒನ್ಸ್ ತೊಗೊಳೋದಕ್ಕಿಂತ ಸೊ ದಿನ ಬಿಟ್ಟು ದಿನ ಸ್ಪ್ರೇಸ್ ತೊಗೊಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಯಾವ ಥರ ಊಜಿಗೆ ದಿನ ಬಿಟ್ಟು ದಿನ ಸ್ಪ್ರೇಸ್ ತೊಗೋಬೇಕು ಹೇಳ್ತೀನಿ. ಸೊ ಮತ್ತು ಎಷ್ಟೋ ಜನ ಸೊ ಕಾಟನ್ ಕೇಕ್ ಸ್ಲರಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಿರಲ್ಲ. ಸೊ ಹೆಂಗೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಇನ್ನೊಂದು ಸರಿ ಸ್ವಲ್ಪ ಬೇಗನೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಮೇಯ್ನಾಗಿ 25 kg ಹತ್ತಿ ಹಿಂಡಿ, ಮತ್ತು 1 kg ಬೆಲ್ಲ, ಮತ್ತು 1 kg ತೋಟದ ಮಣ್ಣು. ಸೊ ಅಂದರೆ ಫರ್ಟೈಲ್ ಆಗಿರಬಾರ್ದು, ಅಂದರೆ ಗೊಬ್ಬರ ಹಾಕಿರಬಾರ್ದು, ಬೇಸೆ ಹಾಕಿರಬಾರ್ದು. ಅಲ್ಲಿ ಇದು ಇರೋ ನಾವು ಮಣ್ಣು ಎತ್ಕೊಳೋ ಜಾಗದಲ್ಲಿ ಸೊ ಗೊಬ್ಬರ ಹಾಕಿರಬಾರ್ದು, ಬೇಸೆ ಹಾಕಿರಬಾರ್ದು. ಸೊ ಆ ಥರದ ಜಾಗದಲ್ಲಿ ಒಂದು ಸ್ವಲ್ಪ ಮಣ್ಣು ಎತ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಟ್ರಿ ಅಂತ ಬರುತ್ತೆ. ಸೊ 1 ಲೀಟ್ರು ಸೊ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಟ್ರಿ ಹಾಕ್ಕೊಂಡು ಸೊ ಕ್ಲೀನಾಗಿ ಸೊ ಒಂದು ಡ್ರಮ್ 500 ಲೀಟರ್ಸ್ ಡ್ರಮ್ಗೆ ಹಾಕ್ಕೊಂಡು ತಿರ್ಸ್ಕೊಡಿ. ಸೊ ತಿರ್ಸ್ಕೊಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 4 ದಿವಸ ತಿರ್ಸ್ಕೊಳ್ಬೇಕು. ಸೊ 5ನೇ ದಿವಸ ಏನು ಮಾಡ್ಬೋದು ಅಂತಂದರೆ, ಅಕಸ್ಮಾತ್ ನೀವೇನಾದರೂ ಸೊ ಸೋಕ್ಸ್ಬಿಟ್ಟು ಅಂದರೆ ಫಿಲ್ಟರ್ ಮಾಡಿಬಿಟ್ಟು ಡ್ರಿಪ್ಪಲ್ಲಾದರೂ ಬಿಟ್ಕೋಬೋದು, ಮತ್ತು ಇಲ್ಲ ಅಂದರೆ ಡ್ರಂಚಿಂಗ್ ಆದರೂ ಕೊಟ್ಕೋಬೋದು. ಸೊ ನಾನು ಡ್ರಂಚಿಂಗು ಕ್ಲೀನಾಗಿ ಸೋಕ್ಸ್ಬಿಟ್ಟು ಡ್ರಂಚಿಂಗ್ ಕೊಟ್ಕೊಳ್ಳಿ. ಸೊ ನಾನು ಯಾವ ಥರ ಡ್ರಂಚಿಂಗ್ ಕೊಡ್ತಾಯಿದ್ದೆ ಅಂತಂದರೆ, ಈಗ ಒಂದು ಸರಿ ನಾನು ಹಾಕ್ಬಿಟ್ರೆ ಒಂದು 6 to 7 days ಇಲ್ಲ 10 daysವರೆಗೂ ಬಿಟ್ಬಿಡ್ತಾಯಿದ್ದೆ. ಸೊ 10 days ಒನ್ಸ್ ಈಗ ಸ್ಲರಿ ಮಾಡಿರೋದು ನಾನು. ಸೊ 10 daysವರೆಗೂ ಬಿಟ್ಬಿಡ್ತಿದ್ದೆ. ಸೊ 10 days ಕ್ಲೀನಾಗಿ ತಿರ್ಸ್ಕೊಡ್ತಾ ಇದ್ದಾಗ ಏನಾಗುತ್ತೆ, ಕ್ಲೀನಾಗಿ ಕೊಳ್ತ್ಬಿಟ್ಟು ಅದು ಫುಲ್ಲು ಇದಾಗುತ್ತೆ, ಬ್ಯಾಕ್ಟೀರಿಯಾಸ್ ಎಲ್ಲ ಜಾಸ್ತಿ ಆಗುತ್ತೆ, ಮಲ್ಟಿಪ್ಲೈ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಏನು ಮಾಡ್ತಿದ್ದೆ, ಒಂದೇ ಸರಿ ಸೊ ಇಂಡಿನೂ ಸಮೇತ ಡ್ರಂಚಿಂಗ್ ಕೊಡ್ತಾಯಿದ್ದೆ. ಸೊ ಆ ಥರ ಮಾಡ್ಕೊತಾ ಇದ್ದೆ. ಸೊ ನಿಮಗೆ ಯಾವ ಥರ ಅನುಕೂಲ ಆದರೆ ಆ ಥರ ಮಾಡ್ಕೊಳ್ಳಿ. ಮತ್ತು ಜೊತೆಗೆ ಸೆಂಟ್ರಲ್ಲಿ ಒಂದೊಂದು ವಾಟರ್ ಸಾಲ್ಯುಬಲ್, ಅಂದರೆ ಈಗ ಒಂದು 10 daysಲ್ಲಿ ಸೆಂಟ್ರಲ್ಲಿ ಒಂದು ವಾಟರ್ ಸಾಲ್ಯುಬಲು ಕೊಡ್ತಾಯಿದ್ದೆ. ಸೊ ಆ ಥರ ಮಾಡ್ಕೊತಾ ಇದ್ದೆ. ಸೊ ಅಕಸ್ಮಾತ್ ಏನಾದರೂ ವಾಟರ್ ಸಾಲ್ಯುಬಲ್ಲು ನೀವು ಸ್ಲರಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ಸೊ ವಾಟರ್ ಸಾಲ್ಯುಬಲ್ ಆದರೂ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಸೊ ವಾಟರ್ ಸಾಲ್ಯುಬಲ್ ಆದರೂ ಬಿಡ್ಬೋದು. ಲಾಸ್ಟ್ ವೀಡಿಯೋದಲ್ಲಿ ಸ್ಕೆಡ್ಯೂಲ್ ಕೊಟ್ಟಿದ್ದೀನಿ ಸೊ ವಾಟರ್ ಸಾಲ್ಯುಬಲ್ದು. ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ಸೊ ಈ ಥರ ಆಗೋ ಥರ ಇದ್ದರೆ ಸೊ ಮಾಡ್ಕೊಳ್ಳಿ. ಮತ್ತು ಈಗ ಮೇಯ್ನಾಗಿ ಸೈಜರ್ ಯಾವ್ದು ಯೂಸ್ ಮಾಡ್ತಿರೋದು ಅಂತ ಕೇಳಿದ್ರಿ. ಸೊ ಥರ್ಡ್ ಸೆಟ್ಟಿಂಗ್ಗೆ ನಾನು ಮೇಯ್ನ್ ಸೈಜರ್ ಯೂಸ್ ಮಾಡ್ತಿರೋದು. ಸೊ ಥರ್ಡ್ ಸೆಟ್ಟಿಂಗು ಸ್ವಲ್ಪ ಸೈಜಸ್ ಬರಲಿ ಅಂತ. ಸೊ ಸೈಜಸ್ಗೆ ಮೇಯ್ನ್ ಬಂದ್ಬಿಟ್ಟು ರೆಕಾಲ್ಟೋ ಕಂಪ್ನಿಯವ್ರದ್ದು ಸೊ FV ಸೈಜರ್ ಅಂತ ಇರುತ್ತೆ. FV ಸೈಜರ್ ಅಂತ ಬರುತ್ತೆ. ಸೊ ಅದನ್ನು ಸ್ಪ್ರೇ ತೊಗೊಂಡಿದ್ದೀನಿ 2 ml per ಲೀಟ್ರು. ಸೊ ಅದೊಂದೇ ಕಾಂಬಿನೇಷನ್ ಏನು ತೊಗೊತಿಲ್ಲ ಜೊತೆಗೆ. ಸೊ ಅದೊಂದೇ ತೊಗೊತಿರೋದು. ಸೊ ಅದನ್ನು ತೊಗೊಂಡಿದ್ದೀನಿ.
ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಆಪ್ಷನ್ಸ್ ಇದೆ ಸೈಜರಲ್ಲಿ. ಸೊ ಕೃಷಿಟೆಕ್ ಅವ್ರದ್ದು 3 ml per ಲೀಟ್ರು ಸೈಜರ್ ತೊಗೊಳ್ಳಿ. ಸೊ ಸೈಜರ್ ತೊಗೊಂಡು ಜೊತೆಗೆ ಬ್ರಾಸೋಫಿಟ್ ಅಂತ ಬರುತ್ತೆ. ಸೊ ಅದು 1.5 ml ಇರುತ್ತೆ ಅನಿಸುತ್ತೆ. ಸೊ 1.5 ml ಅನ್ನು ಹಾಕ್ಬೇಕು ಅನಿಸುತ್ತೆ. ಸೊ ಅದನ್ನು ಜೊತೆಗೆ ಅಡಿಷ್ನಲ್ಲಾಗಿ ಹಾಕ್ಕೊಂಡು ಸ್ಪ್ರೇ ಮಾಡಿ. ಸೊ ರಿಸಲ್ಟು ಚೆನ್ನಾಗಿದೆ ಸೈಜರ್ದು. ಸೊ ಇವೆರಡು ಆಪ್ಷನ್ಸ್ ಇದೆ. ಸೊ ಎರಡರಲ್ಲಿ ಯಾವುದಾದ್ರು ತೊಗೊಳ್ಳಿ. ಸೊ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನಾಗಿ ಫಂಗಲ್ ಇನ್ಫೆಕ್ಷನ್ಸ್ಗೆ. ಸೊ ಫಂಗಲ್ ಇನ್ಫೆಕ್ಷನ್ಸ್ಗೆ ಏನು ಮಾಡ್ತಿದ್ದೀನಿ ಅಂತ ನೆನ್ನೆ ವೀಡಿಯೋ ಮಾಡಬೇಕಿತ್ತು. ಸೊ ಸ್ವಲ್ಪ ಮಾಡೋದಕ್ಕಾಗಲಿ, ಸ್ವಲ್ಪ ಬ್ಯುಸಿ ಇದೆ. ಸೊ ಅದಕ್ಕೋಸ್ಕರ ಸೊ ನೆನ್ನೆ ಏನು ತೊಗೊಂಡಿದ್ದೆ ಸ್ಪ್ರೇ ಅಂತಂದರೆ, ಸೊ ಫಂಗಲ್ ಇನ್ಫೆಕ್ಷನ್ಸ್ಗೆ ಸೊ 1 ಗ್ರಾಮು ಬಾವಸ್ಟಿನ್ ತೊಗೊಂಡಿದ್ದೆ ಮತ್ತು 1 ಗ್ರಾಮ್ ರೋಕೋ ತೊಗೊಂಡಿದ್ದೆ. ಸೊ ಡಬಲ್ ಸಿಸ್ಟಮ್ಯಾಟಿಕ್ ಕಾಂಬಿನೇಷನು. ಸೊ ವಿತ್ ಫುಲ್ಲು ರಿಸಲ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿತ್ತು ಚೆನ್ನಾಗಿ. ಸೊ ಅದಕ್ಕೆ ಮಾರ್ನಿಂಗ್ ತೊಗೊಂಡೆ. ಸೊ ಅದಾದಮೇಲೆ ಜೊತೆಗೆ ಪೆಂಡಲ್ ಬೇಕಾದರೂ ಅಕಸ್ಮಾತ್ ತೊಗೊಳೋ ಅಂಥವ್ರು ಸೊ ಪೆಂಡಲ್ ಮಾತ್ರ ಬೇಕಾದ್ರೂ 0.5 ml per ಲೀಟ್ರು ಸೊ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ತೊಗೋಬೋದು. ಸೊ ತೊಂದರೆ ಏನಿಲ್ಲ. ಸೊ ಸ್ಕಾರ್ಚಿಂಗು ಬರೋಲ್ಲ, ಏನೂ ಬರೋಲ್ಲ. ಸೊ ಅದಕ್ಕೋಸ್ಕರ ಇದು ಸೊ ಪೆಂಡಲು ಹಾಕ್ಕೋಬೋದು ಜೊತೆಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸೊ ಊಜಿಗೆ ಡೇ ಬೈ ಡೇ ಸ್ಪ್ರೇ ತೊಗೊತೀನಿ ಅಂತ ಹೇಳಿದ್ನಲ್ಲ. ಸೊ ಯಾವ ಥರ ತೊಗೊಳ್ತಾ ಇದ್ದೀನಿ ಅಂತಂದರೆ, ಸೊ ಇವತ್ತು ಈಗ ಒಂದು ಈ ಲೈನ್ ಇದೆಯಲ್ಲ, ಸೊ ಇವತ್ತು ಒಂದು ಸೆಕೆಂಡು ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇದು ಇವತ್ತು ನೋಡಿ, ಈ ಲೈನ್ ಇದೆ, ಒಂದು ಲೈನ್ ಇದು ಪಕ್ಕದ ಲೈನ್ ಅದಲ್ವಾ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಒಂದು ಲೈನು ಇವತ್ತು ತೊಗೊತಾ ಇದ್ದೀನಿ ಸ್ಪ್ರೇ. ಸೊ ನೆಕ್ಸ್ಟ್ ಡೇ ಏನು ಮಾಡ್ತೀನಿ ಅಂದರೆ ಡಬಲ್ ಸೈಡ್ ಸ್ಪ್ರೇಸ್ ಓಪನ್ ಮಾಡಿರ್ತೀನಿ. ಸೊ ಗಿಡಕ್ಕೆ ಸ್ಪ್ರೇ ತೊಗೊಳೋದು ಮಿಯೋತ್ರಿನಿಂದ ಇಲ್ಲ ಡೇಸಿಸು. ಸೊ ಎರಡೇ ತೊಗೊತಾ ಇರೋದು. ಎರಡರಲ್ಲಿ ಯಾವುದು ಬೇರೆ ಬೇರೆ ತೊಗೊತಾ ಇರ್ತೀನಿ. ಅಂದರೆ ಇವತ್ತು ಡೇಸಿಸ್ ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಮಿಯೋತ್ರಿನ್ ತೊಗೊತೀನಿ. ಸೊ ಆ ಥರ ಬೇರೆ ಬೇರೆ ಥರ ಒಂದೊಂದು ದಿವಸಕ್ಕೆ ಒಂದೊಂದು ಸ್ಪ್ರೇಸ್ ತೊಗೊತಾ ಇರೋದು. ಸೊ ಒಂದು ದಿನಕ್ಕೆ ಇದು ಸ್ಪ್ರೇ ತೊಗೊತಾ ಇದ್ದೀನಿ, ಈ ಲೈನ್ ತೊಗೊತಾ ಇದ್ದೀನಿ ಅಂತಂದರೆ ನೆಕ್ಸ್ಟ್ ದಿನ ಈ ಲೈನ್ ಸ್ಪ್ರೇ ತೊಗೊತೀನಿ. ಯಾಕೆ ಅಂತಂದರೆ, ಸೊ ಈ ಕಡೆ ತೊಗೊಂಡಿರ್ತೀವಲ್ಲ, ಸೊ ಈ ಕಡೆ ಇದು ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಇದು ಕೆಲಸ ಇದು ಮೇತ್ರಿನ ಇದು ಕೊಡಿದಾಗ ಸೊ ಇದು ಸ್ಮೆಲ್ ಜಾಸ್ತಿ ಆಗುತ್ತಲ್ಲ. ಸೊ ಫಾಗ್ ಸ್ಮೋಕ್ ಹೋಗುತ್ತೆ ಆ ಕಡೆಗೆ. ಸೊ ಆವಾಗ ಏನಾಗುತ್ತೆ, ಸೊ ಊಜಿಗೆ ಸ್ಮೆಲ್ಗೂ ಮೇಯ್ನಾಗಿ ಸ್ಮೆಲ್ಗೂ ಅವಾಯ್ಡ್ ಆಗುತ್ತೆ. ಮತ್ತು ಎಲ್ಲದಕ್ಕೂ ಸ್ಪ್ರೇ ದಿನ ಬಿಟ್ಟು ದಿನ ಸಿಗ್ತಾ ಇದ್ದಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಸ್ಪ್ರೇಸು. ನಾನು ಈ ಸರಿ ಟೆಕ್ನಿಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಸರಿ ಆಲ್ಮೋಸ್ಟು 70 to 80% ಊಜಿ ಅವಾಯ್ಡ್ ಆಗಿದೆ. ಸೊ ಲಾಸ್ಟ್ 3 years ಸ್ವಲ್ಪ ಜಾಸ್ತಿ ಇತ್ತು. ಸೊ ಈ ಸರಿ ಕಡಿಮೆ ಆಗಿದೆ, ತೊಂದರೆ ಏನಿಲ್ಲ. ಸೊ ಇಲ್ಲಿವರೆಗೂ ತೋಟದಲ್ಲಿ ಒಂದು 10 ರಿಂದ 12 ಕಾಯಿ ಊಜಿ ಚುಚ್ಚಿರೋ ಸಿಕ್ತು ಅಷ್ಟೇ. ಅದು ಮುಂಚೆ ಚುಚ್ಚಿರೋವಂಥದ್ದು. ಸೊ ಹಳೇದು. ಸೊ ಈಗ ಹೊಸ್ದಾಗಿ ಯಾವುದು ಸದ್ಯಕ್ಕಿಲ್ಲ ಆ್ಯಕ್ಟಿವು. ಸೊ ಡೈಲಿ ಓಡಾಡ್ತಿದ್ದೀನಿ. ಸೊ ಸ್ಪ್ರೇಸ್ ತೊಗೊಂಡಿದ್ದಾದಮೇಲೆ ಸೊ ಒಂದು ಕಾಣಿಸಿಲ್ಲ. ಸೊ ಇದು ಈ ಥರ ಟೆಕ್ನಿಕ್ ಮಾಡಿಕೊಂಡು ನಾನು ಯೂಸ್ ಮಾಡ್ತಿರೋದು. ಸೊ ಇದು ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಹೊಸಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಒಂದು ಲೈಕ್ ಮಾಡ್ತಿಲ್ಲ, ಒಂದು ಕಮೆಂಟ್ ಹಾಕ್ಬಿಡಿ ಏನಾದರೂ ಆಗಲಿ. ಸೊ ನಮಗೂ ಹೆಲ್ಪ್ ಆಗುತ್ತೆ. ಸೊ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.